ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಆಗಿದೆ, ಸಿದ್ದರಾಮಯ್ಯನವ್ರ ಮೇಲೆ ಯಾವ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದು. ನಮ್ಮ ಫಸ್ಟ್ ರಿಯಾಕ್ಷನ್ ಇದೆ. ಸಂತೋಷ. ಬಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಪತ್ರಿಕೆಯಲ್ಲೂ ವರದಿಯಾಗಿದೆ. ಇದು ಹೊಸ ವಿಚಾರ ಏನಲ್ಲ. ಈ ಘಟನೆ ಪ್ರಾರಂಭ ಆದಾಗ ವಿರೋಧ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು. ಕೇಂದ್ರ ಸರ್ಕಾರ ಮತ್ತು ಅಲ್ಲಿಂದ ರಾಜಭವನಕ್ಕೆ ಪ್ರವೇಶ ಮಾಡಿ ಪಾದಯಾತ್ರೆ ಮಾಡಿ ದಿನನಿತ್ಯ ಇದನ್ನೇ ಮಾಡ್ತಾ ಹೋದರು. ಬಟ್ ವಸ್ತುಸ್ಥಿತಿ ನಾನು ಪ್ರೆಸ್ಸಲ್ಲಿ ಹೇಳಿದ್ದೆ ನಿಮ್ಮ ಜೊತೆ ಇಲ್ಲೇ ಕೂತ್ಕೊಂಡು, ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು 14 ಸೈಟ್ ಏನು ಕೊಟ್ಟಿದ್ದರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಅವ್ರ ಜಮೀನು ಕಳೆದ 3 ಎಕರೆ 16 ಗುಂಟೆ ಪರ್ಯಾಯವಾಗಿ ಕೊಡಬೇಕು, ಅದು ಸರ್ಕಾರದ ನಿಯಮಾವಳಿಗಳ ಪ್ರಕಾರನೇ ಕೊಡಬೇಕು ಅಂತೇಳಿ ಅವ್ರ ತಪ್ಪನ್ನು ಅವರೇ ಒಪ್ಪಿಕೊಂಡಿದ್ರೆ ಮೂಡೋದವರು ಅವರೇ ಪರ್ಯಾಯ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದು ಸಹಜವಾಗಿ ನಾವು ಹೇಳ್ತಾನೆ ಬಂದಿದ್ವಿ, ಇದು ಇದರಲ್ಲಿ ಏನೂ ಇಲ್ಲ, ಇದು ರಾಜಕೀಯ ಹೀಗೆ ಅಂತೇಳಿ. ಇದು ಇನ್ನಾದ್ರೂ ವಿರೋಧ ಪಕ್ಷಗಳು ಈ ಥರ ಕಾನೂನಿನ ಬಾಹಿರವಾದಂಥ ಕೆಲಸಗಳಲ್ಲಿ ಹೋರಾಟ ಮಾಡಲಿ. ಕಾನೂನಿನ ಉಲ್ಲಂಘನೆ ಆಗದೆ ಅಧಿಕಾರನ ದುರ್ಬಳಕೆ ಮಾಡದೇ ಸ್ವಾರ್ಥ ಮಾಡದೇ ಇರತಕ್ಕಂಥ ವಿಷಯಗಳನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡು ಗುಣಾತ್ಮಕ ನಾಯಕರ ತೇಜೋವಧೆ ಮಾಡೋದನ್ನು ನಿಲ್ಲಿಸಬೇಕು, ಅವರು ಯಾರೇ ಇರಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ತೀರ್ಮಾನ ಜನರಿಗೆ ಗೊತ್ತಾಗಿದೆಯಲ್ಲ, ಜನರಿಗೆ ಗೊತ್ತಿತ್ತು ಇದರಲ್ಲಿ ಏನೂ ಇಲ್ಲ ಅಂಥೇಳಿ. ಈ ಒಂದು 14 ಸೈಟ್ ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಿತ್ತು. ಹೀಗಾಗಿ ಸಹಜವಾಗಿ ನಾನು ಹೇಳಿದ್ದೆ, ಸುತ್ತೂರಲ್ಲಿ ಒಂದು ಕಾರ್ಯಕ್ರಮ, ನಾನು ತಾವೆಲ್ಲ ಇದ್ರಿ, ಶೇಕ್ಸ್ಪಿಯರ್ ಡ್ರಾಮಾ ಇದೆ ಕಿಂಗ್ ಲಿಯರ್ ಅಂತ, ಅದರಲ್ಲಿ ಗಾಡ್ ಸೀಕ್ಸ್ ದಿಸ್ ಟ್ರೂತ್ ಬಟ್ ವೆಯ್ಟ್ ಅಂತ. ಆ ಥರದಲ್ಲಿ ಸತ್ಯ ಈಗ ಏನು ಅಂತ ಗೊತ್ತಾಗಿದೆ. ಹೀಗಾಗಿ ಅವರು ದೋಷಿನೇ ಆಗಿರಲಿಲ್ಲ, ನಿರ್ದೋಷಿ ಅಂತ ಹೇಳೋದರಲ್ಲಿ ಏನು ಉತ್ಪ್ರೇಕ್ಷೆನೂ ಇಲ್ಲ. ಈಗ BJPಯವರು ಪಾದಯಾತ್ರೆನೂ ಕೂಡ ಮಾಡಿದ್ದು, ಅದೆಲ್ಲದಕ್ಕೂ ಒಂದು ಹಿನ್ನಡೆ ಅನ್ನೋ ರೀತಿಯಲ್ಲಿ ಆಗೋದು. ಹಿನ್ನಡೆ ಪ್ರಶ್ನೆಕ್ಕಿಂತ ಅವ್ರ ಕಾನ್ಷಿಯಸ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದರೆ ಇದೆಲ್ಲ ನಡೆದಿದ್ದು ಅವರ ಅಧಿಕಾರದ ಅವಧಿನಲ್ಲಿ ಅಲ್ವಾ. ಅವರೇ ಇದ್ದಾಗ ಇದನ್ನೆಲ್ಲ ಸರಿ ಮಾಡೋ ಉದ್ದೇಶ ಇದ್ದರೆ ಮಾಡ್ಬೋದಾಗಿತ್ತು, ತಪ್ಪುಗಳಾಗಿದ್ದರೆ. ಅದನ್ನು ಬಿಟ್ಬಿಟ್ಟು ಯಾವ ಕಾನೂನಿನ ದುರ್ಬಳಕೆ ಆಗದೇ, ರಾಜಕೀಯ ಅಧಿಕಾರ ಹಸ್ತಕ್ಷೇಪ ಆಗದೇ ಪಾದಯಾತ್ರೆ ಮಾಡಿ ರಾಜಭವನಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ಸ್ ಕೊಟ್ಟು ವಿತಿನ್ ನೋ ಟೈಮ್ ಎನ್ಕ್ವೈರಿ ಮಾಡಿಸೋಕ್ಕೆ ಆದೇಶ, ಇದು ಸರಿಯಾದ್ದಲ್ಲ. ಬಟ್ ನ್ಯಾಯ ಇದೆಯಲ್ಲ, ನ್ಯಾಯ ಅನ್ನೋದೊಂದಿದೆ, ಅದು ನ್ಯಾಯನ ಗೌರವಿಸಬೇಕು. ಅದು ಪ್ರಜೆಗಳ ಕರ್ತವ್ಯ, ಆದ್ಯ ಕರ್ತವ್ಯ. ಹೀಗಾಗಿ ಇವತ್ತೇನು ರಿಪೋರ್ಟ್ ಬಂದಿದೆ, ಅದು ನಾವು ಏನು ನಮ್ಮ ಮನಸ್ಸಲ್ಲಿತ್ತು, ನಾವು ಏನು ಮಾಡಿಲ್ಲ ಅಂತ ಹೇಳ್ತಾಯಿದ್ವಿ, ನಾವು ನಿರ್ದೋಷಿ ಅಂತ ಹೇಳ್ತಿದ್ವಿ, ನಮ್ಮ ಹಸ್ತಕ್ಷೇಪನ ಅದರ ಸ್ಪಷ್ಟೀಕರಣ. CM ಕುರ್ಚಿ ಇನ್ನೂ ಭದ್ರ ಆಯಿತು ಅಂತ ಅನ್ನಿಸ್ತಾ ಇದೆ. ಅಲ್ಲ, ಈ ಘಟನೆಗೂ ಕುರ್ಚಿಗೂ ಸಂಬಂಧ ಇಲ್ಲ. ಬಟ್ ವಿರೋಧ ಪಕ್ಷಗಳು ಇದರ ನೆಪದಲ್ಲಿ ಕುರ್ಚಿ ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದು, ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇನ್ನು 3.5 ವರ್ಷ ಸಿದ್ದರಾಮಯ್ಯನವರ ಚೇರ್ಮನ್ ಗಟ್ಟಿಯಾಗಿರೋದಕ್ಕೆ ಅನುಕೂಲ ಆಯಿತಾ? ಇಲ್ಲ, ಅದು ಮುಖ್ಯಮಂತ್ರಿ ಪ್ರಶ್ನೆ ಇಲ್ವಲ್ಲ. ಈಸ್ ಚೀಫ್ ಮಿನಿಸ್ಟರ್, ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಅಲ್ಲ, ಯಾಕೆಂದರೆ ಇದೇ ವಿಚಾರದಲ್ಲಿ ಇಟ್ಕೊಂಡು ಅವರು ಇಳಿಸುವ ಪ್ರಯತ್ನಗಳನ್ನ, ಅದೇ ಬರೀ ಸಿದ್ದರಾಮಯ್ಯರ ಕುರ್ಚಿ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ಸನ್ನು ಬುಡಮೇಲು ಮಾಡುವಂಥ ಪ್ರಯತ್ನ ನಡೀತಿದ್ದು. ಪಾರ್ಟಿ ಆಸ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕೀಯ ಪಿತೂರಿಗೋಸ್ಕರ ನಡೆದಂಥ ಒಂದು ಘಟನೆ ಇದು. ಮತ್ತೊಂದಿಷ್ಟು ಗಟ್ಟಿಯಾಗ್ಬಿಟ್ರು ಸಿದ್ದರಾಮಯ್ಯನವರು ಈ ವಿಚಾರ. ಅವರು ಗಟ್ಟಿಗೆ ಇದ್ದಾರೆ,
ಈ ಘಟನೆಯಿಂದ ಏನು ವಿಚಲಿತರಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಏನೂ ಇಲ್ವಲ್ವಲ್ಲ. ಅಲ್ಲಲ್ಲ, ತೀರ್ಪು ಈ ಥರದ ಬಿ ರಿಪೋರ್ಟ್ ಆದ್ಮೇಲೆ ಮತ್ತಷ್ಟು ಗಟ್ಟಿ ಆಗಲು ಅಂತ. ಒಂದು ಪ್ರತಿಯೊಬ್ಬರಿಗೂ ಒಂದು ಕಾನ್ಷಿಯಸ್ ಅಂತ ಇರ್ತದೆ, ಅಂದರೆ ಒಳ ಮನಸ್ಸು. ಆ ಮನಸ್ಸು ಚೆನ್ನಾಗಿ ಗೊತ್ತಿತ್ತಲ್ಲ, ಸ್ಪಷ್ಟತೆ ಇತ್ತು, ಇಲ್ಲಿ ಏನೂ ಇಲ್ಲ, ನಮ್ಮ ಪಾತ್ರ ಇಲ್ಲ ಎಂದು ಸ್ಪಷ್ಟತೆ ಇತ್ತು. ಹೀಗಾಗಿ ಇನ್ನಷ್ಟು ಗಟ್ಟಿಯಾಗೋ ಪ್ರಶ್ನೆ ಇಲ್ವಲ್ಲ, ಗಟ್ಟಿಯಾಗೇ ಇದ್ದಾರೆ.